ನಮಸ್ಕಾರ, ನಾನು ನಿಮ್ಮ ಚೈತ್ರ ರಾವ್ ಸಚಿನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ರಾವ್ ಸಚಿನ್. ಇವತ್ತು ನಮ್ಮ ಮನೇಲಿ ಒಂದು ಸ್ಪೆಷಾಲಿಟಿ ತಿಂಡಿ ನಡೀತಾ ಇದೆ. ನನ್ನ ಪಕ್ಕದಲ್ಲಿರೋರು ಯಾರು ಅಂತ ಯೋಚನೆ ಮಾಡ್ತಿದ್ರೆ, ನಮ್ಮ ಸಮೀರಾ ದೀದಿ ಇದ್ಲಲ್ಲ, ಅವಳು ರಜಕ್ಕೆ ಹೋಗಿದ್ದಾಳೆ 2 ತಿಂಗಳು. ಸೊ ಮೇಡಮ್ ಅನಿತಾ ಅಂತ, ಅವರು ಸೋ ಕ್ಯೂಟ್. ನಮಸ್ತೆ ಹೇಳಿದ್ದಾರೆ, ಪ್ಲೀಸ್ ನಮಸ್ತೆ ಹೇಳಿ ಅವಳಿಗೆ. ಅನಿತಾ ಅಂತ ಅವರು ಇವಾಗ ನಮ್ಮ ಮನೇಲಿ ಬಂದು ಸೇರ್ಕೊಂಡಿದ್ದಾರೆ, ಒಬ್ಬ ಹೊಸ ಮೆಂಬರ್ ನಮ್ಮ ಮನೆಯಲ್ಲಿ ಇವಾಗ. ಸೊ ಇವರು ಯಾವ ಊರಿನವರು ಅಂದರೆ, ನನಗೆ ತುಂಬ 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 ಪ್ರೀತಿ ಕೊಟ್ಟಂಥ ಜಿಲ್ಲೆ ಕರ್ನಾಟಕದಲ್ಲಿ. ಅದು ಯಾವುದು ಅಂದರೆ ಉತ್ತರ ಕರ್ನಾಟಕ, ಬಿಜಾಪುರದ ಹುಡುಗಿ. ಸೊ ಇವತ್ತು ಅನಿತಾ ನನಗೆ ಏನಂತ ನಿಮ್ಮ ಕಡೆ ಅದನ್ನ ಮಂಡಕ್ಕಿ ಪುರಿ ಅದೇನೋ ಬೇರೆ ಚೋಡ ಅಂತಾರಂತೆ ಇದನ್ನ. ನಾನು ಅಂದ್ಕೊಂಡೆ ಇದು ಗಿರ್ಮಿಟ್ ಅಂತ, ಬಿಕಾಸ್ ಗಿರ್ಮಿಟ್ ಆಲ್ಸೋ ಸಿಮಿಲರ್ ಐಟಮ್ಸ್ ಇರುತ್ತೆ, ಸಿಮಿಲರ್ ಆಗೇ ಮಾಡೋದು. ಸೊ ನಾನು ಗಿರ್ಮಿಟ್ ಅಂದ್ಕೊಂಡೆ, ಬಟ್ ಅವ್ರ ಕಡೆ ಚೋಡ ಅಂತಾರಂತೆ. ಸೊ ಇವತ್ತು ಅನಿತಾ ಅಕ್ಕ ನಮಗೆ ಚೋಡ ಮಾಡೋದನ್ನು ಹೇಳ್ಕೊಡ್ತಾರೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಚೋಡ ಅಂತ. ನಾವು ಚೋಡಾಗೆ ಉಪಯೋಗಿಸಿರೋ ಪದಾರ್ಥಗಳು 200 ಗ್ರಾಮ್ಸ್ ಕಡಲೆಪುರಿ, 2 ಟೊಮ್ಯಾಟೊ, ಮೀಡಿಯಮ್ ಸೈಜ್ ಚಾಪ್ಡ್, ಹುರ್ಗಡ್ಲೆ, ಮಿಕ್ಸ್ಚರ್, ಕಡಲೆಕಾಯಿ, ಈರುಳ್ಳಿ ಮೀಡಿಯಮ್ಲಿ ಚಾಪ್ಡ್, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು, 4 ರಿಂದ 5 ಹಸಿಮೆಣಸಿನಕಾಯಿ, 10 ರಿಂದ 12 ಗಾರ್ಲಿಕ್ ಮ್ಯಾಶ್ಡ್, ಕರಿಬೇವು, ಅರಿಶಿಣ, ಖಾರದ ಪುಡಿ, ಜೀರಿಗೆ. ಸೊ ಅನಿತಾ, ಇವಾಗ ನಿಮ್ಮ ಚೋಡ ಅಲ್ವಾ, ಚೋಡನ ಹೆಂಗ್ ಮಾಡೋದು ಅಂತ ದಯವಿಟ್ಟು ನನಗೆ ಹೇಳ್ಕೊಡು, ನನ್ನ ಕೈಲೇ ಮಾಡಿಸು. ಸೊ ದಟ್ ನಾನು ಕಲ್ತ್ಕೊಳ್ತೀನಿ. ಇವಾಗ ಪುರಿ ಇದೆ, ಏನ್ ಹಾಕ್ಬೇಕು ಇದಕ್ಕೆ? ಇವಾಗ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಸುರಿಬೇಕು ಮೊದಲು. ಅದಾದ್ಮೇಲೆ ಜೀರಿಗೆ ಹಾಕ್ಬೇಕು ಮೇಡಮ್. ಅದಾದ್ಮೇಲೆ ಹಸಿಮೆಣಸಿನಕಾಯಿ ಹಾಕ್ಬೇಕು. ಅದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕ್ಬೇಕು ಸ್ವಲ್ಪ. ಅದಾದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಬೇಕು. ಅದಾದ್ಮೇಲೆ ಪುಟಾಣಿ ಅಂತೀವಿ ಮೇಡಮ್ ನಮ್ಮ ಸೈಡ್. ಪುಟಾಣಿ 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 ಅಂದ್ರೆ ಹುರ್ಗಡ್ಲೆ. ಪುಟಾಣಿ ಹಾಕ್ಬೇಕು. ಅದಾದ್ಮೇಲೆ ಖಾರ, ಉಪ್ಪು, ರುಚಿಗೆ ತಕ್ಕಷ್ಟೇ ಖಾರ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಅದಾದ್ಮೇಲೆ ಇದ್ರಲ್ಲಿ ಎಲ್ಲ ಇದ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ನಾವು ಬೇಕಾದ್ರೆ ಗಿರ್ಮುಟಿ ಮಾಡ್ಕೋಬಹುದು ಮೇಡಮ್. ಸರಿ, ಡನ್. ಬಾ ಇವಾಗ ಹೋಗಿ ಎಲ್ಲ ಹುರ್ಕೊಂಡು ಬರೋಣ. ಆಕ್ಷನ್ ಬೋಲು. ಸೊ ಇವಾಗ ಬಾಂಡ್ಲೆ ಇಟ್ಟಿದ್ದೀವಿ. ಅದು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕಂತೆ. ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಕಡಲೆಕಾಯಿ ಎಣ್ಣೆ. ಅನಿತಾ ಅಕ್ಕ, ಎಷ್ಟು ಹಾಕ್ಬೇಕು ಹೇಳು? ಸಾಕ? ಓಕೆ, ನಾವು ಎಣ್ಣೆ ಹಾಕೊಂಡಿದ್ದೀವಿ. ಫಸ್ಟ್ ಏನು ಹಾಕ್ಬೇಕು ಇದಕ್ಕೆ? ಫಸ್ಟ್ ಜೀರಿಗೆ ಹಾಕಿ ಮೇಡಮ್. ಎಷ್ಟು ಸ್ಪೂನು? 2 ಸ್ಪೂನ್ ಹಾಕಿ. 2 ಸ್ಪೂನ್ ಜೀರಿಗೆ. ಜೀರಿಗೆ. ಆಮೇಲೆ ಹಸಿಮೆಣಸಿನಕಾಯಿ ಹಾಕಿ ಮೇಡಮ್. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೇಡಮ್. ಇದು ಕರಿಬೇವು, ಇವಾಗ ಕಡಲೆ ಬೀಜ ಹಾಕಿ ಮೇಡಮ್. ಕಡಲೆ ಬೀಜನ ಹಾಕಿ. ಕಡಲೆ ಪುಡಿ ಹಾಕಿ. ಹುರ್ಗಡ್ಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಮೇಡಮ್. ಇದು ಅಂದ್ರೆ ಕೆಂಪುಗೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕೆಂಪಾಗುತ್ತೆ. ಎಷ್ಟು ಸ್ಪೂನ್ ಹಾಕ್ಲಮ್ಮ? 1 ಸ್ಪೂನ್ ಹಾಕಿ ಸಾಕು. ಸಾಕು ಮೇಡಮ್. ಇವಾಗ ಖಾರ ಪುಡಿ ಹಾಕೊಳ್ಳೋಣ ಮೇಡಮ್. ಅಷ್ಟು ಬೇಗ? ಓಕೆ. ಎಷ್ಟು ಸ್ಪೂನ್ ಹಾಕ್ಲಿ? ಸ್ಪೈಸಿ ಬೇಕಂದ್ರೆ 2-3 ಹಾಕಿ. ಬೆಂಗಳೂರಿನವ್ರಿಗೆ ಮಾಡ್ಕೊಡಮ್ಮ. 2 ಸ್ಪೂನ್ ಹಾಕಿ ಮೇಡಮ್. ಪಕ್ಕ ಪಕ್ಕ ಹಾಕಿ. दो बोल रही है सर मेरी दीदी. मस्त खुशबू आ रही है ना. ಉಪ್ಪು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇದೆ.
ಉಪ್ಪು ಎಷ್ಟಮ್ಮ? ರುಚಿಗೆ ಹಾಕಿ ಮೇಡಮ್. ಇನ್ನೊಂದು ಸ್ವಲ್ಪ ಹಾಕಿ ಮೇಡಮ್. ಅಷ್ಟು ಬೇಡ ಮೇಡಮ್, ಇನ್ನೊಂದು ಸ್ವಲ್ಪ. ಹಾಂ, ಸಾಕು ಮೇಡಮ್. ಇವಾಗ ಇದು ರೆಡಿ ಆಯಿತು ಮೇಡಮ್. ಇದು ಎತ್ಕೊಂಡು ಹೋಗಿ ಕಡಲೆಪುರಿ ಮೇಲೆ ಹಾಕಬೇಕು. ಹೌದಾ? ಸರಿ. ಈಗ ಮಿಕ್ಸ್ ಮಾಡಿದ್ರೆ ಸ್ಪೆಷಲ್ ಚೋಡಾ ರೆಡಿ ಮೇಡಮ್. ಇದು ಹಾಕ್ಬೋದಾ? ಹಾಂ, ಹಾಕಿ ಮೇಡಮ್. ಓಕೆ, ಇದನ್ನ ಕಡಲೆಪುರಿಗೆ ಮಿಕ್ಸ್ ಮಾಡ್ತಾ ಇದೀವಿ. ಸಲೂನ ದೀದಿ ಕ್ಯಾಮ್ರಾ ಮೇಲೆ ಅವರೇ, ದಯವಿಟ್ಟು ಹತ್ರ ಬಂದು ತೋರಿಸಿ. ನಜದೀಕ ಜಾಬ್. ಇದನ್ನ ಇದಕ್ಕೆ ಮಿಕ್ಸಿಂಗ್. ಬಿಸಿಲಿದ್ದಾಗ ಹಾಕಿದ್ರೆ ಏನಾಗಲ್ಲ? ಏನು ಆಗಲ್ಲ ಮೇಡಮ್. ಚೋಡಾ ರೆಡಿ ಮೇಡಮ್. ಓಕೆ, ಇವಾಗ ಇದನ್ನೇ ಗಿರ್ಮಿಟ್ ಮಾಡಬೇಕು ಅಂದರೆ ಅದಕ್ಕೂ ಒಂದು ಐಡಿಯಾ ಕೊಟ್ಟಿದ್ದಾರೆ ನಮ್ಮ ಅನಿತಾ. ಈ ಚೋಡಾ ರೆಡಿ ಮೇಡಮ್. ಇವಾಗ ಚೋಡಾ ರೆಡಿ. ಬಾಮ್ಮ, ಇದನ್ನೇ ಗಿರ್ಮಿಟ್ ಮಾಡಬೇಕು ಅಂದರೆ ಇದೇ ಕಡಲೆಪುರಿನ ಇಲ್ಲಿಗೆ ಟ್ರಾನ್ಸ್ಫರ್. ಸೊ ಬೇಸಿಕಲಿ ಚೋಡಾ ಏನು ಅಂದರೆ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ತೀವಿ. ಇಟ್ಕೋಬಹುದು ಮೇಡಮ್. ಓಕೆ, ನಮ್ಮ ಕಡೆ ಇದಕ್ಕೆ ಕೊಬ್ಬರಿನೂ ಹಾಕ್ತೀವಿ. ಹೌದು ಮೇಡಮ್. ಹಾಂ, ಸಾಕಷ್ಟು? ಹಾಂ, ಸಾಕು. ಇನ್ನೊಂಚೂರು ಮಾಡೋಣ. ಎಲ್ಲ ಜನ ಇದ್ದಾರಲ್ಲ, ಇವು ಕಡಲೆಕಾಯಿ ಎಲ್ಲ ಕೆಳಗೆ. ದಿಸ್ ಈಸ್ ಅವರ್ ಬೆಂಗಳೂರು ಬೇಲ್ಪುರಿ ಬೇಸಿಕಲಿ, ಬಟ್ ಅದನ್ನು ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಮಸಾಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗ್ತಲ್ಲ ನನಗೆ, ಹಾಕಿ ಮೇಡಮ್. ಅದಕ್ಕೆ ಅದನ್ನ ಹಾಕಿ ಬೆಳೀತಾ ಇದ್ದೀವಿ. ಓಕೆ, ಸೊ ಇವಾಗ ಏನು ಹಾಕೋದಕ್ಕ ಇದಕ್ಕೆ? ಇವಾಗ ಈರುಳ್ಳಿ ಹಾಕಿ ಮೇಡಮ್. ಈರುಳ್ಳಿ ಹೆಚ್ಚಿರೋ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಹೆಚ್ಚಿದ್ದೀನಿ ಈರುಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ಡನ್. ಆಮೇಲೆ ಟೊಮೆಟೊ ಹಾಕೊಳ್ಳಿ ಮೇಡಮ್. ಟೊಮ್ಯಾಟೊ ಬಾಣಲೆ ಭಾಳ ಬಿಸಿ ಇದೆ. ಕೊತ್ತಂಬರಿ ಮಿಕ್ಚರ್ ಹಾಕೊಳ್ಳಿ ಮೇಡಮ್. ಕೊತ್ತಂಬರಿ ಬೇಡ, ಅದನ್ನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಆಮೇಲೆ ಮಿಕ್ಸ್ಚರಾ? ಇದ್ರ ಮೇಲೆ ನಿಂಬೆಹಣ್ಣು ಹಾಕೊಳ್ಳಿ ಮೇಡಮ್. ಓಕೆ, ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ಲ? ಹಾಂ ಮೇಡಮ್. ಸುಂದರ ಲಗೆ. हाँ, बहुत सुंदर लग रहा है. मेरा मुंह में पानी आ रहा है अभी. ನಿಂಬೆಹಣ್ಣು ಹಿಂಡ್ಬಿಡೋಣ ರಜಾ? ಬಿಡಿ ಮೇಡಮ್ ಇವಾಗ. ಓಕೆ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀವಿ. ಹಾಂ, ಓಕೆ, ಭಲೇ ಮಜಾ ಕೊಡುತ್ತೆ ಅನಿಸ್ತಾ ಇದೆ. ಉಪ್ಪಿನ ಹಾಕ್ಬೇಕಾ ಅಂತ, ಯಾಕಂದರೆ ಈರುಳ್ಳಿ ಇದು ಎಲ್ಲ ಹಾಕ್ಬಿಟ್ವಲ್ಲ, ಉಪ್ಪು ಬೇಕಾಗ್ಬೋದಾ? ಹಾಕಿದ್ದೀವಿ ಮೇಡಮ್, ತುಂಬ ಸಾಕಾಗುತ್ತೆ. ಹೌದಾ? ಏನಿಲ್ಲ ಮೇಡಮ್, ಬೇಕಿದ್ರೆ ಮೇಲ್ಗಡೆ ಹಾಕೊಂಡು ತಿನ್ಬೋದು. ಜಾಸ್ತಿ ಆದರೆ ಸ್ವಲ್ಪ ರೆಡಿ ಮೇಡಮ್. ರೆಡಿ. ಭಾಳ ಸಿಂಪಲಾಗಿ ಮಾಡಿಬಿಟ್ರು ಇವರು. ತೋ ಗಿರ್ಮಿಟ್ದು ಒಂದು ಕತೆ ಗೊತ್ತಾ? ನಾವು ಲಕ್ಷ್ಮೀಶ್ವರದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಗಿರಿರಾಮಕ್ಕೆ. ಆವಾಗ ಸಂಜೆ ಸ್ನ್ಯಾಕ್ಸ್ ಪಾಪ ಅಲ್ಲಿ ಲೋಕಲ್ ಲಕ್ಷ್ಮೀಶ್ವರದಲ್ಲಿ ದೇವಸ್ಥಾನದ ಹತ್ರ ಇದ್ದವರು ಲೋಕಲ್ ಅವ್ರ ಪಾಪ ನಮಗೆ ಸಂಜೆ ಹೊತ್ತು ಇದನ್ನು ತಿಂಡಿ ಅಂತ ಮಾಡ್ಕೊಂಡು ಬಂದು ಕೊಡೋರು. ಅದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿನೂ ಕೊಡ್ತಾರಲ್ವಾ? ಹೌದು ಮೇಡಮ್. ಕರೆಕ್ಟ್, ನಮ್ಮಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಿಸ್ಸಿಂಗ್, ಬಟ್ ಇವಾಗ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಗಿರ್ಮಿಟ್ ತಯಾರು. ನೀವು ಟೇಸ್ಟ್ ಮಾಡಿ. ನಮ್ಮ ಕೈಯಾರೆ ಆಗಿರೋ ಗಿರ್ಮಿಟ್ ಫುಲ್ ನನಗಿಂತ ಸೂಪರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನೋಡ. ಸಕಲಾಗಿದೆ ಆಕ್ಚುಲ್ ಆಗಿ. ವೆರಿ ಗುಡ್ ಜಾಬ್ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ. ಗುಡ್, ಥ್ಯಾಂಕ್ಸ್ ಅ ಲಾಟ್. ಸೈನಿಂಗ್ ಆಫ್. ಸಿಗೋಣ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ. ಇವತ್ತಿನ ಎಪಿಸೋಡಲ್ಲಿ ಗಿರ್ಮಿಟ್ ಪ್ಲಸ್ ಚೋಡ ಎರಡನ್ನೂ ಕಲ್ತಿದ್ದೀವಿ. ಇವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು, ಸಲೋನಿ ಅಂತ. ಇವರೇ ಇವತ್ತು ನಮ್ಮ ಕ್ಯಾಮ್ರಾಮನ್. ಗುಡ್ ಜಾಬ್. ಥ್ಯಾಂಕ್ ಯು ಸಲೋನಿ. ಸೊ ನಾವು ಗಿರ್ಮಿಟ್ ಮತ್ತು ಚೋಡ ಎರಡನ್ನೂ ಮಜಾ ಮಾಡ್ತೀವಿ. ನಾವು ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್.